ಸಂಜಯನಗರದ ಯುಎಎಸ್ ಬಡಾವಣೆಯಲ್ಲಿರುವ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಮಾಂಸ ತಿಂದು ಮೂಳೆಗಳನ್ನು ಅಲ್ಲಿಯೇ ಎಸೆದು ವಿಕೃತಿ ಮೆರೆದಿರುವಂತಹ ಘಟನೆ ನಡೆದಿದೆ. ಈ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ಈ ಕುರಿತು ಸಂಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಚಿಕ್ಕ ಹುಡುಗರು 14-15 ವರ್ಷದ ಹುಡುಗರು ಬಂದು ಮಾಂಸ ಎಲ್ಲ ತಿಂದ್ಬಿಟ್ಟು ಮೂಳೆ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ, ಅವ್ರು ಕರ್ಕೊಂಡು ಹೋಗಿದ್ದಾರೆ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ಈ ಜನ್ರೇಷನ್ ಹುಡುಗರು ಎಲ್ಲಿ ಯಾವ್ದು ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಅವ್ರಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದೇ ಗೊತ್ತಿಲ್ಲ. ಇದು ತಿಳುವಳಿಕೆ ಜನರಿಗೆ ಗೊತ್ತಾಗಬೇಕು. ಯಾವ ಜಾಗದಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ, ವಿದ್ಯಾಭ್ಯಾಸ ತೊಗೊಳ್ಳೋ ಟೈಮಲ್ಲಿ ಎಲ್ಲಿ ನಾವು ಮಾಡಬೇಕು. ನಾವು ಕಾಲೇಜ್ ಬಂಕ್ ಮಾಡಿಬಿಟ್ಟು ಬಂದ್ಬಿಟ್ಟು ಇಲ್ಲಿ ಬಂದು ನಾನ್ ವೆಜ್ ತಿಂದ್ಕೊಂಡು ಸಿಗರೇಟ್ಸ್ ಎತ್ಕೊಂಡು ಕೂತ್ಕೊಂಡಿದ್ರೆ ಇದು ಕಲ್ಚರ. ಇದು ನಮ್ಮ ಕಲ್ಚರ್, ನಮ್ಮದೇನು ನಾವು ಫಾಲೋ ಮಾಡಬೇಕು. ಅವ್ನು ಯಾರು ಹಿಂದೂನೇ ಆಗಲಿ, ಮುಸ್ಲಿಮೇ ಆಗಲಿ, ಕ್ರಿಶ್ಚಿಯನ್ನೇ ಆಗಲಿ, ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ನಾನು ಕೇಳ್ಪಟ್ಟೆ ಅದರಲ್ಲಿ ಹಿಂದೂ ಮುಸ್ಲಿಮ್ ಇಬ್ಬರು ಇದ್ದಾರೆ ಅಂತ. ಬಟ್ ಅದು ಇಂಪಾರ್ಟೆಂಟ್ ಬರಲ್ಲ. ದೇವಸ್ಥಾನದಲ್ಲಿ ಏನು ಕೆಲಸ ಮಾಡಬೇಕು, ವಿದ್ಯಾಭ್ಯಾಸ ತೊಗೋಬೇಕಂದ್ರೆ ಏನು ಮಾಡಬೇಕು, ಅದು ಮಾಡಬೇಕೇ ಹೊರತು ಜಾಸ್ತಿ ಏನು ಮಾಡೋಕ್ಕೆ ಹೋಗಬಾರ್ದು. ಅದು ನನ್ನ ಅಭಿಪ್ರಾಯ. ಒಂದು ಉದ್ಯಾನವನ, ಅಲ್ಲಿ ಗಣೇಶನ ದೇವಸ್ಥಾನ ಇದೆ. ಯಾರೋ ಕುಂತಿ ನಾನ್ ವೆಜ್ ತಿಂತಾ ಇದ್ದಾರೆ ಅಂತ ನಾವು ಬರೋಷ್ಟರಲ್ಲಿ ಅವ್ರೇನು ಕಾಣಿಸಿಲ್ಲ. ಬಟ್ಟು ಅಲ್ಲಿ ಮೂಳೆಗಳೆಲ್ಲ ಬಿದ್ದಿರೋದು ಕಾಣಿಸ್ತಾ ಇದೆ. ಬಟ್ ಇದು ಯಾರು ಮಾಡಿರೋದು ಅಂತ ಒಂದು ದೊಡ್ಡ ಪ್ರಶ್ನೆ. ನೋಡಿ ಹೆಂಗಂದರೆ ಇದು ಮೊದಲನೇ ಸತಿ ಆಗ್ತಾ ಇರೋದಲ್ಲ, ಬೇರೆ ಬೇರೆ ಕಡೆ ಈ ಥರ ನಡೀತಾನೆ ಇರ್ತವೆ. ಇದು ಬೇಕಂತ ಮಾಡೋದಾ ಅಥವಾ ಬೇರೆ ಧರ್ಮದವರಿಗೆ ಹಾನಿ ಆಗಲಿ ಅಂತ ಮಾಡೋದಾ ಅಥವಾ ಅವ್ರಿಗೆ ಮನಸ್ಸಿಗೆ ದುಃಖ ಆಗಲಿ ಅಂತ ಮಾಡೋದಾ, ಈ ಆಲೋಚನೆಗಳು ಬರ್ತಾವಲ್ಲ ಬೇರೆ ಧರ್ಮದವರಿಗೆ, ಇದು ಒಂದು ತಪ್ಪು. ಇದೇ ನಾವು ಬೇರೆ ಕಡೆ ಮಾಡಿದ್ರೆ ಇದು ಸರಿಯಾಗಿರೋದಾ? ಇದು ಮೊದಲನೇದಾಗಿ ಸ್ಥಳೀಯರು ಇದನ್ನೆಲ್ಲ ನೋಟಿಸ್ ಮಾಡ್ತಾ ಇರಬೇಕು. ಏನಾರ ಇದ್ದರೆ ತಕ್ಷಣ ಕೂಡಲೇ ಅವ್ರಿಗೆ ಹಿಡಿದು ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಮಾಡೋದು ಎಲ್ಲ ಮಾಡ್ತಾ ಇರಬೇಕು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು 6 ಮಂದಿಯನ್ನ ವಶಕ್ಕೆ ಪಡೆದಿದ್ದು, ಎಲ್ಲರೂ ಹದಿಹರೆಯದವರೆಂದು ತಿಳಿದು ಬಂದಿದೆ. ಆ ಪೈಕಿ 3 ಮುಸ್ಲಿಂ ಹುಡುಗರು ಹಾಗೂ 3 ಹಿಂದೂ ಹುಡುಗರೆಂದು ಗುರುತಿಸಲಾಗಿದೆ. ಸರ್, ನಮಗೆ ಸ್ಥಳೀಯರ ಕಡೆಯಿಂದ ಒಂದು ಫೋನ್ ಮುಖಾಂತರ ಮಾಹಿತಿ ಬರುತ್ತೆ. ಈ ಥರ ವಿನಾಯಕ ದೇವಸ್ಥಾನ ಆವರಣದ ಒಳಗಡೆ ನಾನ್ ವೆಜ್ ತಿಂತಾ ಇದ್ದಾರೆ ಮತ್ತು ಸುಮಾರು ಯುವಕರು ಬಂದು ಕಾಲೇಜ್ ಮುಗಿಸ್ಕೊಂಡು ಬಂದು ಇಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಅನೈತಿಕ ಚಟುವಟಿಕೆಗಳ ಬಗ್ಗೆ ಭಾಗವಹಿಸ್ಕೊಂಡಿದ್ದಾರೆ. ಆವಾಗ ಇದ್ರ ಬಗ್ಗೆ ನಮಗೆ ಮಾಹಿತಿ ಬರ್ತಾಯಿತ್ತು. ನಾವು ಸದಾ ಅದನ್ನ ಫಾಲೋ ಅಪ್ ಮಾಡ್ತಾಯಿದ್ವಿ. ಇವತ್ತು ನಾವು ಬರೋಷ್ಟರಲ್ಲಿ ಅವ್ರು ಆಲ್ರೆಡಿ ಇದ್ದು ಹೊರಗಡೆ ಓಡೋಗಿದ್ದಾರೆ. ಬಟ್ ಇದು ನಮ್ಮ ಧಾರ್ಮಿಕ ಮನೋಭಾವನೆ ಧಕ್ಕೆ ಬರುತ್ತೆ. ಮತ್ತು ಒಂದು ಹಿಂದೂ ದೇವಸ್ಥಾನದಲ್ಲಿ ಬಂದು ಈ ಥರ ನಾನ್ ವೆಜ್ ತಿನ್ನೋದಿರ್ಬೋದು, ಅನೈತಿಕ ಚಟುವಟಿಕೆ ಅದ್ರಲ್ಲಿ ಭಾಗವಹಿಸಿದಿರ್ಬೋದು, ಈ ಥರ ಮಾಡಿದ ಅವ್ರನ್ನ ಏನಂತ ಹೇಳೋಕ್ಕಾಗುತ್ತೆ? ನಾವು ನಮ್ಮ ಮನೋಭಾವನೆಗಳಿಗೆ, ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುತ್ತೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ಸೂಕ್ತವಾದ ಕ್ರಮ ತೆಗೆದುಕೊಂಡು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಅವರಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಕೇಳ್ಕೊತೀವಿ. ಕಿಡಿಗೇಡಿಗಳು ಈ ಕೃತ್ಯ ಪ್ರತಿನಿತ್ಯ ಎಸಗುತ್ತಿರುವ ಆರೋಪ ಕೇಳಿ ಬಂದಿದ್ದು, ಈ ಕುರಿತು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ.